ಇನ್ನೊಂದು ಬಾರಿ ನಮಸ್ಕರಿಸುತ್ತಾ, ನೋಡಿ ಏನು ನರೇಂದ್ರ ಮೋದಿ ಅವರು ಕಳೆದ 12 ವರ್ಷಗಳಲ್ಲಿ ಕೇವಲ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿಲ್ಲ. ಆದ್ರೆ ದುರಂತ ಏನು ಅಂದ್ರೆ ಮನಮೋಹನ್ ಸಿಂಗ್ ಅವರು ನೂರಾರು ಪ್ರೆಸ್ ಮೀಟ್ಗಳು ಮಾಡ್ತಾರೆ ಅವರ ಕಾಲಾವಧಿಯಲ್ಲಿ. ಅವರನ್ನ ಒಬ್ಬ ಮೌನಿ ಪ್ರಧಾನಮಂತ್ರಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಇಂಥ ಒಂದು ದೊಡ್ಡ ಹಗರಣ ಆಗಿದೆ. ದೇಶದಲ್ಲಿ 85%ಗೂ ಹೆಚ್ಚು ಹಿಂದೂಗಳಿಗೆ ಅವರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಇವತ್ತು ಇಂಥ ಒಂದು ಹಗರಣ ಅವರ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಆಗಿದ್ರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಹೇಗೆ ಸಾಯಂಕಾಲ 8 ಗಂಟೆಗೆ ಬಂದು ಅವಾಗವಾಗ ಒಂದು ಬಾಂಬನ್ನ ಸಿಡಿಸಿ ಮನ್ ಕಿ ಬಾತ್ ಅನ್ನೋ ರೀತಿಯಲ್ಲಿ ಬಂದು ಹಲವಾರು ವಿಚಾರಗಳನ್ನ ಮಾತಾಡ್ತಾರೋ, ಅದು ಬಿಟ್ಟು ಅವರು ಕಳೆದ 12 ವರ್ಷಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಪ್ರಾಮಾಣಿಕವಾಗಿ ಜನಗಳ ಮುಂದೆ ಬಂದು ಜನಗಳ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಭೂಮಿ ಪೂಜೆನೂ ನರೇಂದ್ರ ಮೋದಿ ಅವರೇ ಮಾಡಿದ್ರು, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆನೂ ಅಯೋಧ್ಯದಲ್ಲಿ ನರೇಂದ್ರ ಮೋದಿ ಅವರೇ ಮಾಡಿದ್ರು, ಸಾಲದಕ್ಕೆ ದೇವಸ್ಥಾನದ ಉದ್ಘಾಟನೆಯನ್ನು ಕೂಡ ಧಾರ್ಮಿಕ ಆಚರಣೆ, ಎಲ್ಲಾ ಧಾರ್ಮಿಕ ಆಚರಣೆಗಳನ್ನು ಒಬ್ಬ ಪ್ರಧಾನಮಂತ್ರಿಯಾಗಿ ಅವರೇ ಕೂತ್ಕೊಂಡು ನೆರವೇರಿಸಿಕೊಟ್ರು. ಪ್ರಚಾರ ಪಡೆಯೋದಕ್ಕೋಸ್ಕರ ಮಾತ್ರ ಈ ಒಂದು ವಿಚಾರವನ್ನು ಬಳಸ್ಕೊಂಡ್ರೆ ಹೊರತು ಅಲ್ಲಿ ಇಂಥ ಒಂದು ದೊಡ್ಡ ಅವ್ಯವಹಾರ ನಡೆದಿರ್ಬೇಕಾದ್ರೆ ಯಾಕೆ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಯಾಕೆ ಒಂದು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವೆಲ್ಲ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅಷ್ಟೇ ಅಲ್ಲದೆ ಅಲ್ಲಿ ಏನು ಚಂಪತ್ ರಾಯ್ ಅನ್ನೋರು ಪ್ರಧಾನ ಕಾರ್ಯದರ್ಶಿಗಳು ಈ ದೇವಸ್ಥಾನದ ಒಂದು ರಾಮ ಜನ್ಮಭೂಮಿ ತೀರ್ಥಯಾತ್ರಾ ಟ್ರಸ್ಟ್ ಅಂತ ಒಂದು ಏನು ಟ್ರಸ್ಟ್ ಮಾಡಿದ್ದಾರೆ, ಆ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳಾದ ಚಂಪತ್ ರಾಯ್ ಅವರಾಗ್ಬೋದು ಅಥವಾ ಆ ಟ್ರಸ್ಟಿನ ಒಬ್ಬ ಮೆಂಬರ್ ಆಗ್ಲಿ ಅನಿಲ್ ಮಿಶ್ರಾ ಅನ್ನುವ ವ್ಯಕ್ತಿ, ಇವರೆಲ್ಲ ವಿಶ್ವ ಹಿಂದೂ ಪರಿಷತ್ ಮತ್ತು RSS ಮೂಲದ ವ್ಯಕ್ತಿಗಳು. ಚಂಪತ್ ರಾಯ್ ಅವರು ವೈಸ್ ಪ್ರೆಸಿಡೆಂಟ್, ಯಾವ್ದಕ್ಕೆ RSS ನ ವೈಸ್ ಪ್ರೆಸಿಡೆಂಟ್ ಚಂಪತ್ ರಾಯ್ ಅವರು. ಮತ್ತೆ ಆ ದೇವಸ್ಥಾನದ ಎಲ್ಲಾ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದವರು ಅನಿಲ್ ಮಿಶ್ರಾ ಅವರು. ಈ ವ್ಯಕ್ತಿಗಳು ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ. ಆ ರಾಜೀನಾಮೆನ ಇನ್ನ ಇವತ್ತರೆಗೂ ಅಂಗೀಕಾರ ಕೂಡ ಮಾಡಿಲ್ಲ. ಇನ್ನು ಸಣ್ಣ ಪುಟ್ಟ ಏನು ದುಡ್ಡು ಎಣಿಕೆ ಮಾಡೋರಾಗ್ಬೋದು ಅಥವಾ ಈ ಸೆಕ್ಯೂರಿಟಿ ಗಾರ್ಡ್ಗಳಾಗ್ಬೋದು ಅಥವಾ ಚಂಪತ್ ರಾಯ್ ಅವರ ಡ್ರೈವರ್ ಆಗ್ಬೋದು, ಈ ರೀತಿ ಒಂದು 5-6 ಜನದ ಹೆಸರುಗಳನ್ನ ಈ SIT ತನಿಖೆಯ ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆನ್ನಿಂದ ಇದ್ದಾರೆ, ಸಣ್ಣ ಪುಟ್ಟ ವ್ಯಕ್ತಿಗಳನ್ನ ತೋರಿಸಿ ಇಷ್ಟು ಮಾತ್ರ ಜನಕ್ಕೆ ಹೇಳಿ ಒಂದು ರಿಪೋರ್ಟ್ ಅನ್ನ ತಯಾರಿಸಿ, ಆ ರಿಪೋರ್ಟ್ ಕೂಡ ಪಾರದರ್ಶಕವಾಗಿಲ್ಲ. ಆ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಸಂಪೂರ್ಣ ವರದಿನ ಮಾಧ್ಯಮದ ಮುಂದೆ ಇಡೋದಾಗ್ಲಿ ಅಥವಾ ಜನರ ಮುಂದೆ ಇಡೋದಾಗ್ಲಿ ಒಂದು ಕೆಲಸವೂ ಕೂಡ ನಡೆದಿಲ್ಲ ಇವತ್ತಿನ. ಇನ್ನೊಂದು ವಿಚಾರ ಅರ್ಥ ಮಾಡ್ಕೋಬೇಕು, ಏನು ಈ ಒಂದು ಹಗರಣ ನಡೆದಿದೆಯೋ ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಗರಣ ಅಲ್ಲ. ಇಡೀ ದೇಶದ ಹಿಂದೂಗಳು ಭಕ್ತರುಗಳು, ನಮ್ಮ ಸಾಹೇಬ್ರು ಹೇಳಿದಂತೆ ಪ್ರಪಂಚದಾದ್ಯಂತ ಭಕ್ತರುಗಳು ಇಲ್ಲಿ ದೇಣಿಗೆಯನ್ನು ನೀಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಹಗರಣ ಅವ್ಯವಹಾರಗಳು ಆದಾಗ CBI, ED, IT ಬಂದು ರೇಡ್ ಮಾಡ್ತಾರೆ. ಈ ವಿಚಾರದಲ್ಲಿ ಯಾಕೆ ಇನ್ನು CBI ಒಂದು ಸುಮೋಟೋ ಕೇಸನ್ನ ಬುಕ್ ಮಾಡ್ಕೊಂಡಿಲ್ಲ? ಯಾಕೆ ED ಬಂದು, ಇದು ಒಂದು ಎಕನಾಮಿಕ್ ಕ್ರೈಮ್, ಇದು ಎಕನಾಮಿಕ್ ಕ್ರೈಮ್ ಅಂದ್ರೆ ಆರ್ಥಿಕ ಅವ್ಯವಹಾರ. ಇಂಥ ಒಂದು ಸಂದರ್ಭದಲ್ಲಿ ED ಬಂದು ಇಲ್ಲಿ ತನಿಖೆ ಶುರು ಮಾಡಬೇಕಾಗಿತ್ತಲ್ಲ. ಇದು ಇನ್ನೊಂದು ವಿಚಾರ ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗುತ್ತೆ. ಈ ಪ್ರಶ್ನೆ ಯಾರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರು RSS ನ ಪ್ರಧಾನ ಕಾರ್ಯದರ್ಶಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನ್ ಹೇಳ್ತಾರೆ, ಈ ಸಂದರ್ಭದಲ್ಲಿ ನಾವು ನಮ್ಮ ದೇವಸ್ಥಾನಕ್ಕಾಗ್ಲಿ ನಮ್ಮ ಧರ್ಮಕ್ಕಾಗ್ಲಿ ಯಾರು ಅದಕ್ಕೆ ಒಂದು ಕುತ್ತನ್ನು ತರ್ತಾರೋ ಅವ್ರ ಮಾತುಗಳನ್ನ ಕೇಳಬಾರ್ದು ಅಂತಾರೆ. ಈ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನ್ ಹೇಳ್ಬೇಕು ಅಂತ ಇದೀವಿ ಅಂದ್ರೆ, ಇದು ಯಾವ ದೇವಸ್ಥಾನದ ವಿರುದ್ಧ ಮಾಡ್ತಾರ ಅಂತ ನಮ್ದು ಒಂದು ಹೋರಾಟ ಅಲ್ಲ, ಯಾವುದೇ ಒಂದು ಧರ್ಮದ ವಿರುದ್ಧ ಮಾಡ್ತಾರ ಅಂತ ಒಂದು ಹೋರಾಟ ಅಲ್ಲ.
ಇಲ್ಲಿ ಏನು ಅವ್ಯವಹಾರಗಳು ನಡೆದು ದೇಶದ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಇನ್ನೋಸೆಂಟ್ ಪೀಪಲ್ಗೆ ಏನು ತೊಂದರೆ ಆಗಿದೆಯೋ ಈ ದೇಶದಲ್ಲಿ ಅವರ ಪರ ನಿಂತುಕೊಂಡು ಅವರ ಧ್ವನಿಯಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಗಳನ್ನ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅಫ್ಕೋರ್ಸ್ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ಲದೆ ಏನು ತನಿಖೆ ನಡೀತಾ ಇದೆಯೋ ಅದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡಿಬೇಕು. ಮತ್ತೆ ಆ ದೇವಸ್ಥಾನದ ಒಂದು ಆಡಳಿತ ವೈಖರಿ ಏನಿದೆ, ಒಂದು SOP ಏನಿದೆ, ಆ SOP ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿದೆ. ಆ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಬ್ಬ IAS ಆಫೀಸರ್ನ ನೇಮಿಸಿ, ಒಬ್ಬ CEO ನೇಮಿಸಿ, ಒಬ್ಬ MD ನೇಮಿಸಿ, ಒಂದು ಕಾರ್ಪೊರೇಟ್ ಕಂಪನಿ ಯಾವ ರೀತಿ ನಡೆಯುತ್ತೋ, ಅಥವಾ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಯಾವ ರೀತಿ ನಾವು ಒಂದು CEO ಅನ್ನು ನೇಮಿಸಿ ಒಬ್ಬ IAS ಆಫೀಸರ್ ಆಡಳಿತದ ಅಡಿಯಲ್ಲಿ ಎಲ್ಲ ವ್ಯವಹಾರಗಳು ನಡೀತಾವೋ, ಆ ರೀತಿ ಇನ್ನು ಮುಂದೆ ಆ ಒಂದು ಕಾರ್ಯವೈಖರಿಯನ್ನು ಅಳವಡಿಸ್ಕೋಬೇಕಾಗುತ್ತೆ. ಆ ದೇವಸ್ಥಾನ ಕೇವಲ ಟ್ರಸ್ಟಿಗಳ ಕಪಿಮುಷ್ಟಿಯಲ್ಲಿ ಇದ್ರೆ ಈ ರೀತಿಯಾದ ದುರಂತಗಳು ಆಗ್ತವೆ. ಮತ್ತೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಅಲ್ಲಿ ಈಗಷ್ಟೇ ಅಲ್ಲ, ಆ ದೇವಸ್ಥಾನವನ್ನ ಶುರು ಮಾಡೋ ಸಂದರ್ಭದಲ್ಲೂ ಕೂಡ ಬಂಗಾರದ ಇಟ್ಟಿಗೆಗಳನ್ನ ದೇಣಿಗೆಯಾಗಿ ಕೊಡಿ ಅಂತ ಹೇಳಿ ಮನೆ ಮನೆಗೆ ಹೋಗಿದ್ದ ಒಂದು ಘಟನೆ ಕೂಡ ಇದೆ. ಅಷ್ಟೇ ಅಲ್ಲದೆ ಆ ಭೂಮಿಯನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಲವಾರು ಅವ್ಯವಹಾರಗಳಾಗಿದೆ. ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ದಂಧೆ ನಡೆದಿದೆ ಅನ್ನೋ ರೀತಿಯ ವರದಿಗಳು ದಿನನಿತ್ಯ ಬರ್ತಾ ಇದ್ದಾವೆ. ಮಾಧ್ಯಮದಲ್ಲೇ ನಾವು ಓದಿ ಹೇಳ್ತಾ ಇರೋದು ಈ ವಿಚಾರಗಳನ್ನ. ಸೊ ಇದನ್ನ ಸಮಗ್ರವಾಗಿ ಸಂಪೂರ್ಣ ತನಿಖೆ ಮಾಡಿ ಜನಗಳ ಮುಂದೆ ಇದನ್ನ ಪಾರದರ್ಶಕವಾಗಿ ಸಂಪೂರ್ಣ ರಿಪೋರ್ಟ್ ಅನ್ನ ಇಟ್ಟರೆ ಮಾತ್ರ ಈ ದೇಶದ ಹಲವಾರು ಸಾವಿರಾರು ಕೋಟ್ಯಾಂತರ ಭಕ್ತರಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.